ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೇಕ್ಷಕರ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಗೆಟ್ ರೆಡಿ ವಿತ್ ಮೀ ಅಂತ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಇವತ್ತೊಂದು ಇಂಪಾರ್ಟೆಂಟ್ ಮ್ಯಾರೇಜ್ ಇದೆ. ಲೈಕ್ ನಮ್ ತಾತ ಅವರ ತಂಗಿಯವರ ಮೊಮ್ಮಗಳು ಮದ್ವೆ ಇದೆ. ಸೊ ನಮಗೆ ತುಂಬಾ ಹತ್ರ ಸಂಬಂಧ ಇರೋದ್ರಿಂದ ಸ್ವಲ್ಪ ಬೇಗ ಹೋಗ್ಬೇಕಂತ ಅನ್ಕೊಂಡಿದೀವಿ. ಆಲ್ರೆಡಿ ಟೈಮ್ ಬಂದ್ಬಿಟ್ಟು 4:30 ಆಗ್ಬಿಟ್ಟಿದೆ. ಲೈಕ್ ನಾವು 6:30 ಅಷ್ಟರಲ್ಲಿ ಇರೋಣ ಅಂತ ಅನ್ಕೊಂಡಿದೀವಿ. ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿಂದ ನೆಲಮಂಗಲ ತನಕ ಟ್ರಾವೆಲ್ ಮಾಡ್ಬೇಕು. ಸೊ ನಾವು ಏನ್ ಅನ್ಕೊಂಡಿದೀವಿ ಅಂದ್ರೆ ಇಲ್ಲಿಂದ ಕ್ಯಾಬ್ ಅಲ್ಲಿ ಹೋದ್ರೆ ತುಂಬಾ ಹೊತ್ತು ಇಳಿಯುತ್ತೆ ಟ್ರಾಫಿಕ್ಗೆನೆ. ಸೊ ಹಂಗಾಗಿ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಇಂದ ಮಾದ್ವಾರ ತನಕ ಇವಾಗ ಎಕ್ಸ್ಟೆಂಡ್ ಆಗಿದೆ ಗ್ರೀನ್ ರೈಲ್ ಮೆಟ್ರೋ. ಸೊ ಹಂಗಾಗಿ ಮಾದ್ವಾರ ತನಕ ಟ್ರಾವೆಲ್ ಮಾಡ್ಬಿಟ್ಟು ಅಲ್ಲಿಂದ ಲೈಕ್ ಕ್ಯಾಬ್ ಮಾಡ್ಕೊಂಡು ಅದ್ ನಿಯರ್ ಬೈ ಇದೆ ಮಾದ್ವಾರ ಇಂದ. ಸೊ ಅಲ್ಲಿಂದ ಟ್ರಾವೆಲ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ನೋಡ್ಬೇಕಿನ್ನ ಅದ್ರ ಬಗ್ಗೆ ಇನ್ನ ಕನ್ಫರ್ಮ್ ಇಲ್ಲ. ಸೊ ನೋಡೋಣ. ಸೊ ಫಸ್ಟ್ ರೆಡಿ ಆಗೋಣ. ರೆಡಿ ಆಗ್ಬಿಟ್ಟು ಆಮೇಲೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಪೂರ್ತಿ ಮೇಕಪ್ ಪ್ರೊಸೀಜರ್ ಪೂರ್ತಿ ತೋರ್ಸಲ್ಲ, ಯಾಕಂದ್ರೆ ಆಲ್ರೆಡಿ ಟೈಮ್ ಆಗೋಗಿದೆ. ಇವಾಗ ನಾನು ಫುಲ್ ಹರಿಯಲ್ಲಿದ್ದೀನಿ. ಸೊ ಅವಾಗಿಂದ ವ್ಲಾಗ್ ಮಾಡಕ್ ಆಗಿಲ್ಲ, ಬಿಕಾಸ್ ತುಂಬಾನೇ ಬಿಸಿ ಇದ್ದೆ ಬೆಳಗ್ಗೆ ಇದ್ದ. ಸೊ ಹಂಗಾಗಿ ಮಾಡಕ್ ಆಗಿರ್ಲಿಲ್ಲ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಫಸ್ಟ್ ನಾನು ಸ್ಕಿನ್ ಕೇರ್ ಮಾಡ್ಕೊಂಡು ಹಂಗೇನೇನೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸ್ಕಿನ್ ಕೇರ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೇಕಪ್ ಮಾಡ್ಕೊಬೇಕು. ಸೊ ಇವಾಗ ಟೈಮ್ ಇಲ್ಲ, ಮೇಕಪ್ ಮಾಡ್ಕೊಂಡು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಮೇಕಪ್ ಎಲ್ಲ ಆಯ್ತು, ಏರ್ ಕೂಡ ಸೆಟ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಔಟ್ಫಿಟ್. ಸೊ ಮೇಕಪ್ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ಸೊ ನಂಗಂತೂ ಇವತ್ತು ತುಂಬಾನೇ ಖುಷಿ ಆಗ್ತಿದೆ. ಒಂದೊಂದ್ ಟೈಮ್ ಸೆಟ್ ಆಗುತ್ತೆ, ಒಂದೊಂದ್ ಟೈಮ್ ನೀಟಾಗಿ ಸೆಟ್ ಆಗಿರಲ್ಲ. ಸೊ ಯಾವಾಗಾದ್ರು ಎಲ್ಲಾದ್ರೂ ಇಂಪಾರ್ಟೆಂಟ್ ಎಲ್ಲಾರು ಹೋಗ್ಬೇಕಾದ್ರೇನೆ ಮೇಕಪ್ ಏನಾದ್ರು ಚೂರ್ ಆದ್ರೂ ಹೆಚ್ಚು ಕಮ್ಮಿ ಆಗಿರುತ್ತೆ. ಇಲ್ಲ ಬಟ್ ಇವತ್ತು ಕಂಪ್ಲೀಟ್ ನೀಟಾಗಿ ಸೆಟ್ ಆಗಿದೆ. ನಂಗೂ ತುಂಬಾ ಸ್ಯಾಟಿಸ್ಫೈ ಆಗ್ತಿದೆ. ಸೊ ಬನ್ನಿ ನೆಕ್ಸ್ಟ್ ನಾನು ಇವತ್ತು ಲೆಹಂಗಾ ಹಾಕೋಣ ಅಂತ ಅನ್ಕೊಂಡಿದೀನಿ, ರೆಡ್ ವಿತ್ ವೈಟ್ ಕಾಂಬಿನೇಷನ್. ಸೊ ನೆಕ್ಸ್ಟ್ ಔಟ್ಫಿಟ್ ಹಾಕೊಂಡ್ಮೇಲೆ ಫುಲ್ ಕಂಪ್ಲೀಟ್ ಲುಕ್ ನ ತೋರಿಸ್ತೇನೆ ಒಂದ್ಸರಿ. ನನ್ನ ಔಟ್ಫಿಟ್ ಬಂದ್ಬಿಟ್ಟು ರೆಡ್ ಕಲರ್ ಟಾಪು ಮತ್ತೆ ವೈಟ್ ಕಲರ್ ಫ್ರಾಕ್ ತರ. ಸೊ ಇದು ಎರಡು ನನ್ನ ಔಟ್ಫಿಟ್. ಮತ್ತೆ ಇದಕ್ಕೆ ದುಪ್ಪಟ್ಟ ಇದೆ, ಇಟ್ಸ್ ರೆಡ್ ಕಾಂಬಿನೇಷನ್ ದುಪ್ಪಟ್ಟ. ಸೊ ಬನ್ನಿ ಔಟ್ಫಿಟ್ ಹಾಕೊಂಡು ತೋರಿಸ್ತೀನಿ ನಿಮ್ಗೆ. ಸೊ ಡ್ರೆಸ್ ಹಾಕೊಂಡು ಆಯ್ತು. ಸೊ ಇವಾಗ ಈ ನೆಕ್ಲೆಸ್ ನ ಹಾಕೊಂಡಿದ್ದೀನಿ. ಸೊ ಇದ್ರ ಮ್ಯಾಚಿಂಗ್ ಇಯರಿಂಗ್ಸ್ ಇತ್ತು, ಬಟ್ ನಂಗೆ ಅದು ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಬೇರೆ ಇಯರಿಂಗ್ಸ್ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಈ ಇಯರಿಂಗ್ಸ್ ಹಾಕೋಣ ಅಂತ, ಇದಕ್ಕೆ ಈ ಔಟ್ಫಿಟ್ಗೆ ನಾನು ತಗೊಂಡಿದ್ದಿದ್ದು ಇಯರಿಂಗ್ಸ್. ಸೊ ಹಂಗಾಗಿ ಇದು ಬಂದ್ಬಿಟ್ಟು ನಾನು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಳ್ಸ್ಕೊಂಡಿದ್ದು. ಅದಾದ್ಮೇಲೆ ಇವತ್ತೇ ಹಾಕೊಂತಾ ಇರೋದು ಇದನ್ನ. ಎಷ್ಟೊಂದ್ ದಿನಾನೇ ಆಗ್ಬಿಟ್ಟಿದೆ. ಎಷ್ಟೊತ್ತು ದಿನ ಅಂದ್ರೆ ನೀನ್ ಆಗಸ್ಟ್ ಬಂದ್ರೆ ಒಂದ್ ವರ್ಷನೇ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬ ಬಂದು. ಇಯರಿಂಗ್ಸ್ ಹಾಕೊಂತಾ ಇದೀನಿ. ಇನ್ನೊಂದ್ ಸ್ವಲ್ಪ ಹೇರ್ಸ್ ನ ನೀಟಾಗಿ ಸೆಟ್ ಮಾಡ್ಕೊಬೇಕು. ಹೇರ್ ಸ್ಪ್ರೇ ಹಾಕ್ತಿಲ್ಲ, ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ಹಾಕೋಣ ಅಂತ. ಜಾಸ್ತಿ ಹೇರ್ ಸ್ಪ್ರೇನು ಹಾಕ್ಬಾರ್ದು, ಕೂದಲು ಡ್ಯಾಮೇಜ್ ಆಗುತ್ತೆ ಅಂತಾರೆ ಮಮ್ಮಿ. ಹಂಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಬಳೆ. ಒಂದ್ ಕೈಗೆ ಬಳೆ ಹಾಕೊಂತೀನಿ, ಇನ್ನೊಂದ್ ಕೈಗೆ ವಾಚ್ ಹಾಕೊಂತೀನಿ. ಸೊ ನೋಡಿ, ಇದು ಮ್ಯಾಚಿಂಗ್ ಬಳೆ, ಇದಕ್ಕೋಸ್ಕರನೇ ತಗೊಂಡಿದ್ದು ನಾನು. ವಾಚ್ ಇಸ್ ಮ್ಯಾಂಡೇಟರಿ. ಯಾವ ಡ್ರೆಸ್ ಆದ್ರೂ ಹಾಕೊಂಡ್ರು ವಾಚ್ ಬೇಕು. ಬಿಂಗಿ ಬೇರೆ ಕಲರ್ ಇಟ್ಕೋಣ ಅಂತ ಅನ್ಕೊಂಡಿದೀನಿ. ಶಿಕ್ಸಿ ಯಾವ ಅಂದ್ರೆ ಆಕ್ಚುಲಿ ಎಷ್ಟೇ ಬೆಂದು ಇಕ್ಕಿದ್ರು ಕೂಡ ಅದು ಬೇಗನೆ ಬಿದ್ದೋಗುತ್ತೆ, ಅದಕ್ಕೆ ನೋ ಯೂಸ್. ಸೊ ಇದು ನನ್ನ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಇದು ದುಪ್ಪಟ್ಟನ ಎಷ್ಟೊಂದ್ ತರ ರೀತಿ ಸ್ಟೈಲ್ ಮಾಡ್ಕೋಬಹುದು, ಬಟ್ ನನ್ಗೆ ಈ ತರನೇ ಹಾಕೊಳ್ಳೋದು ಇಷ್ಟ. ನಾ ಪಿನ್ ಮಾಡಿಲ್ಲ ದುಪ್ಪಟ್ಟ, ನಾ ಪಿನ್ ಮಾಡ್ಬೇಕು. ಮಮ್ಮಿ ಕೂಡ ಇವಾಗ ರೆಡಿ ಆಗ್ತಿದ್ರೆ ಅವ್ರದ್ದೇ ಸ್ವಲ್ಪ ಇರುತ್ತೆ, ಯಾಕಂದ್ರೆ ರೇಷ್ಮೆ ಸೀರೆನ ಬೇಗ ಬೇಗ ಉಟ್ಕೊಳಕ್ ಆಗಲ್ಲ, ಬಿಕಾಸ್ ಇಟ್ಸ್ ಟು ಕ್ಲಮ್ಸಿ. ಸೊ ಅದಕ್ಕೆ ಫಸ್ಟೇ ಪಿನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದು. ಸೊ ಇವಾಗ ಈಸಿ ಆಗುತ್ತೆ. ಆಲ್ರೆಡಿ ಟೈಮ್ ಆಗೋಗಿದೆ.
5:45 ಆಗಿದೆ. ನಾವು 6:30 ಇರ್ಬೇಕು ಅನ್ಕೊಂಡು ಇಲ್ಲಿಂದ ಆಲ್ರೆಡಿ 1 hour 30 minutes ತೋರಿಸ್ತದೆ ಹೋಗೋಕ್ಕೇನೆ. 7 ಆಗ್ಬಿಡುತ್ತೆ ಹೋಗೋಷ್ಟು, ಏನ್ ಮಾಡಕ್ಕಾಗಲ್ಲ. ಯಾವಾಗ ಬೇಗ ಹೋಗ್ಬೇಕು ಅನ್ಕೊಂಡು ಹೋಗುತ್ತೆ, ಲೇಟ್ ಆಗಿ ಹೋಗೋದು. ನೋಡಿ, I'm feeling so much good today. I'm very satisfied with my makeup also. ಸೊ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೋಗ್ಬೇಕಾದ್ರೆ. ಇವಾಗ ನಾವು ಹೋಗ್ತಿದ್ದೀವಿ, ಮೆಟ್ರೋ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಲೇಟ್ ಆಗುತ್ತೆ ಅಂತ ಕ್ಯಾಬ್ನೇ ಬುಕ್ ಮಾಡ್ಕೊಂಡು ಕ್ಯಾಬಲ್ಲೇ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಜಸ್ಟ್ ಇವಾಗ ಫಂಕ್ಷನಿಗೆ ಬಂದಿದ್ದಾಯಿತು. ಈಗ ಯಾರು ಜನ ಬಂದಿಲ್ಲ, ಎಲ್ಲರನ್ನೂ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬಂದಿದ್ದಾಯಿತು. ಎಲ್ಲ ತುಂಬ ಬಿಸಿ ಇದ್ರು, ಅದಕ್ಕೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅವ್ರು ಫ್ರೀ ಆದರೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಜಸ್ಟ್ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿರ್ಗಾ. ಬಟ್ ಅಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಕ್ ಆಗ್ಲಿಲ್ಲ, ಬಿಕಾಸ್ ತುಂಬಾ ಜನ ಇದ್ರು ಅಲ್ಲಿ, ಮತ್ತೆ ಮಾತಾಡಿಸ್ತಾ ಇದ್ರು ಕಂಟಿನ್ಯೂಸ್ ಆಗಿ. ನನಗಲ್ಲಿ ಟೈಮ್ ಇದಕ್ಕೆ ಕೊಡಕ್ ಆಗ್ಲಿಲ್ಲ ವ್ಲಾಗ್ಗೆ. ಸೊ ಹಾಗಾಗಿ ಸ್ವಲ್ಪ ಫ್ಯೂ ಕ್ಲಿಪ್ಸ್ ನ ತಗೊಂಡಿದ್ದೀನಿ, ಅದನ್ನ ಮಾತ್ರ ಅಪ್ಲೋಡ್ ಮಾಡಿರ್ತೀನಿ ವಿಡಿಯೋದಲ್ಲಿ ನೋಡಿ. ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ನಾನು ಚಾರ್ಜಿಂಗ್ ಹಾಕಿರ್ಲಿಲ್ಲ, ಸೊ ಬ್ಯಾಟ್ರಿ ಪರ್ಸೆಂಟೇಜ್ ತುಂಬಾನೇ ಕಮ್ಮಿ ಇತ್ತು ಫೋನಿಂದ, 40% ಏನೋ. ಅಲ್ಲಿಂದ ಫೋಟೋಸ್ ವಿಡಿಯೋಸ್ ತೆಗಿಯೋದ್ರಿಂದ ಇನ್ನ ಕಮ್ಮಿ ಆಗ್ಬಿಟ್ಟಿತ್ತು. ನಂಗೆ ಮನೆಗೆ ಬರೋ ತನಕ ಚಾರ್ಜಿಂಗ್ ಬೇಕಾಗಿತ್ತು ಫೋನಲ್ಲಿ. ಸೊ ಹಂಗಾಗಿ ನಾನು ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡಕ್ ಹೋಗ್ಲಿಲ್ಲ. ಮತ್ತೆ ಎಷ್ಟೊಂದ್ ದಿನ ಆದ್ಮೇಲೆ ಕಸಿನ್ಸ್, ಸಿಸ್ಟರ್ಸ್, ಬ್ರದರ್ಸ್ ಎಲ್ಲಾರು ಕೂಡ ಸಿಕ್ಕಿದ್ರು. ಹಂಗಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲೇ ಟೈಮ್ ಕಳೆದೋಯ್ತು. ಹಂಗಾಗಿ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡಕ್ ಆಗಿರ್ಲಿಲ್ಲ. ಸೊ ಹಂಗ ಆಗಲ್ಲ ನೆಕ್ಸ್ಟ್ ವಿಡಿಯೋ ಇಂದ ಅಂತ ಅನ್ಕೊಂಡಿದೀನಿ. ಪ್ರತಿ ಸಲಿನೂ ಹಂಗೆ ಆಗ್ತಿದೆ, ಹೋದ್ ವಿಡಿಯೋಲು ಹಂಗೆ ಆಯ್ತು, ಈ ವಿಡಿಯೋಲು ಹಂಗೆ ಆಯ್ತು. ಸೊ ಇಲ್ಲ, ನೆಕ್ಸ್ಟ್ ವಿಡಿಯೋ ಇಂದ ಅಲ್ಲೇನೆ ಏನೇನಿದೆಯೋ ಅಲ್ಲಲ್ಲೇನೆ ತೋರಿಸ್ಬಿಟ್ಟು ಮಾತಾಡೋಣ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಇದು ನನ್ನ ಫಸ್ಟ್ ಟೈಮ್ ಇರೋದ್ರಿಂದ ನನಗೂ ಸ್ವಲ್ಪ ಶೈ ಫೀಲಿಂಗ್ ತರ ಆಗ್ತಿದೆ. ಸೊ ಹಂಗಾಗಿ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗತ್ತೆ ಅಂತ ಅನ್ಕೊಂಡಿದೀನಿ ನಾನು. ಸೊ ಹಂಗಾಗಿ ಇವತ್ತಿನ ವ್ಲಾಗ್ ಇಲ್ಲಿಗೆ ನಾನು ಹೆಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಬಾಯ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.